ಹರಿ ಓಂ. 2ನೇ ಅಧ್ಯಾಯದ 66ನೇ ಶ್ಲೋಕ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯುತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಬುದ್ಧಿ ಅಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಅಂದ್ರೆ ಕೃಷ್ಣ ಇಲ್ಲಿ ಈ ಹಿಂದಿನ ಒಟ್ಟು 4 ಶ್ಲೋಕಗಳಲ್ಲಿ ಏನ್ ಮಾಡದ ಅಂತ ಹೇಳಿದ್ರೆ, ನಮಗೆ ಸುಖ ಬರೋದು ಹೇಗೆ, ಆ ಬರುವಂತ ಸುಖವನ್ನ ಕಳ್ಕೊಳ್ಳೋದು ನಾವು ಹೇಗೆ, ಎರಡನ್ನು ಕೂಡ ಹೇಳ್ದ. ಸುಖ ಬರ್ಲಿಕ್ಕೂ ನಮಗೆ ದಾರಿ, ಸುಖ ಬರದೇ ಇರ್ಲಿಕ್ಕೂ ನಮ್ಗೆ ಯಾವ್ದು ದಾರಿ ಅನ್ನೋ ಒಂದು ವಿಚಾರವನ್ನ ಈಗಾಗಲೇ ವಿವರಣೆ ಕೊಟ್ಟು ಆಗಿದೆ. ಅದಾದ ನಂತರದಲ್ಲಿ ಅಂದ್ರೆ ಒಟ್ಟು ಅಭಿಪ್ರಾಯ ಮನಸ್ಸು ಪ್ರಶಾಂತವಾಗಿರಬೇಕು ಅನ್ನೋದು ಹಿಂದೆ ಬಂದಿರತಕ್ಕಂಥದ್ದು. ಮನಸ್ಸು ತಿಳಿಯಾಗಿರಬೇಕು. ಮನಸ್ಸು ತಿಳಿಯಾಗಿಲ್ಲ, ಮನಸ್ಸು ಪ್ರಸನ್ನವಾಗಿಲ್ಲ, ಅವಾಗ ಏನ್ ತೊಂದರೆ ಆಗತ್ತೆ? ಹಿಂದೆ ಹೇಳಿದ ಕೃಷ್ಣ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿಃ ಅಸ್ಯ ಉಪಜಾಯತೆ. ಮನಸ್ಸು ಪ್ರಸನ್ನವಾಗಿತ್ತು ಅಂದ್ರೆ ಸಕಲ ದುಃಖಗಳು ಪರಿಹಾರವಾಗತ್ತೆ ಅಂತ. ಮನಸ್ಸು ಪ್ರಸನ್ನವಾಗಿದ್ರೆ ದುಃಖ ಪರಿಹಾರ. ಸರಿ, ಹಾಗಾದ್ರೆ ಮನಸ್ಸು ಪ್ರಸನ್ನವಾಗಿಲ್ಲ, ಮನಸ್ಸಿನಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ನಾವೇನೋ ಕಶ್ಮಲಗಳನ್ನು ಇಟ್ಕೊಂಡಿದ್ದೇವೆ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ತುಂಬಿಸ್ಕೊಂಡು ಬಿಟ್ಟಿದ್ದೇವೆ. ಮನಸ್ಸನ್ನ ನಾವು ಪ್ರಸನ್ನವಾಗಿ ಇಟ್ಕೊಂಡಿಲ್ಲ, ಶುದ್ಧವಾಗಿ ಇಟ್ಕೊಂಡಿಲ್ಲ. ಅವಾಗ ಏನ್ ತೊಂದರೆ ಆಗತ್ತೆ ಅಂತ ಆದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಯುಕ್ತಸ್ಯ ಅಯುಕ್ತಸ್ಯ ಬುದ್ಧಿ ನಾಸ್ತಿ. ಅಯುಕ್ತ, ಯುಕ್ತ ಅಂದ್ರೆ ಒಂದು ಸಾಧನೆಯನ್ನ ಮಾಡದವನ್ನ ಯುಕ್ತ ಅಂತ ಕರೀತಕ್ಕಂಥವನು. ಅಯುಕ್ತ ಅಂದ್ರೆ ಅಸಾಧಕ. ಮುಖ್ಯವಾದ ಸಾಧನೆ ಯಾವುದು ಅಂತ ಹೇಳಿದ್ರೆ ಮನೋನಿಯಂತ್ರಣ. ಮನೋನಿಯಂತ್ರಣ ರೂಪವಾಗಿರತಕ್ಕಂಥ ಸಾಧನೆಯನ್ನ ಯಾರು ಮಾಡಿಲ್ವೋ ಅವನನ್ನ ಅಯುಕ್ತ ಎಂಬುದಾಗಿ ಕರೀತಕ್ಕಂಥದ್ದು. ಹೀಗೆ ಅಯುಕ್ತಸ್ಯ ಬುದ್ಧಿ ನಾಸ್ತಿ. ಅಯುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಬುದ್ಧಿ ಇಲ್ಲ. ಬುದ್ಧಿ ಅಂದ್ರೇನು? ಜ್ಞಾನ. ಜ್ಞಾನ ಅಂದ್ರೆ ಯಾವುದು? 2 ರೀತಿಯಾಗಿ ಜ್ಞಾನ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರೆ ಏನು ನಮ್ಮ ಒಂದು ಪುರಾಣ ಪ್ರಪಂಚಗಳಿದ್ದಾವೆ, ಒಂದು ಸಮೃದ್ಧವಾದ ಜ್ಞಾನವನ್ನು ಕೊಡುವಂತಹ ವೇದಗಳು, ಉಪನಿಷತ್ತುಗಳು, 18 ಪುರಾಣಗಳು, ಮಹಾಭಾರತ, ರಾಮಾಯಣ, ಇದೆಲ್ಲವೂ ಕೂಡ ನಮಗೆ ಜ್ಞಾನವನ್ನು ಕೊಡುವಂಥದ್ದು. ಅಲ್ಲಿ ನಾವು ಈ ಜಗತ್ತನ್ನ ನಿರ್ಮಾಣ ಮಾಡಿರುವಂತಹ ಭಗವಂತನನ್ನ ತಿಳಿದುಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಈ ಎಲ್ಲಾ ಗ್ರಂಥಗಳ ಅಧ್ಯಯನವನ್ನ ಮಾಡುವ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥದ್ದು. ಯಾವಾಗ ಮನಸ್ಸು ನಿರ್ಮಲವಾಗಿರುತ್ತೋ ಆಗ ನಾವು ಯುಕ್ತರು ಅಂತ ಕರೆಸಿಕೊಳ್ತೇವೆ. ಯುಕ್ತರು ಅಂದ್ರೆ ನಾವೊಂದು ಸಾಧಕರು. ಮನಸ್ಸನ್ನ ನಿಯಂತ್ರಣ ಮಾಡುವುದೇ ದೊಡ್ಡ ಸಾಧನೆ ಅದು. ಅದನ್ನು ಮಾಡಿಬಿಟ್ರೆ ಉಳಿದಿದ್ದು ತನ್ನಷ್ಟಕ್ಕೆ ತಾನೇ ಆಗತ್ತೆ ಅಂತ. ಹಾಗೆ ಮನೋನಿಯಂತ್ರಣವನ್ನ ಯಾರು ಮಾಡ್ಕೊಳ್ತಾರೋ ಅವರು ಮಾತ್ರ ಬುದ್ಧಿಯನ್ನ ಅಂದ್ರೆ ಪರೋಕ್ಷ ಜ್ಞಾನವನ್ನ, ಮೊದಲು ಶಾಸ್ತ್ರವನ್ನ ಓದಿ ತಿಳ್ಕೊಳ್ಳೋದು, ಶಾಸ್ತ್ರವನ್ನ ಓದಿ ತಿಳಿದುಕೊಂಡ ನಂತರದಲ್ಲಿ ಅಪರೋಕ್ಷ ಜ್ಞಾನವನ್ನ ಪಡೆಯುವಂಥದ್ದು. ನಮ್ಮ ಬಿಂಬ ಸಾಕ್ಷಾತ್ಕಾರ, ನಮ್ಮ ಒಳಗಿರುವಂತ ಭಗವಂತನನ್ನು ಮತ್ತು ನಮ್ಮ ಒಂದು ಸ್ವರೂಪವನ್ನ. ಯಾಕೆ ಆತ್ಮನು ಕೂಡ ಜ್ಞಾನಾನಂದಮಯ. ಆ ಜ್ಞಾನಾನಂದಮಯನಾಗಿರ್ತಕ್ಕಂಥ ನಮ್ಮ ಸ್ವರೂಪವನ್ನ ಕಂಡುಕೊಳ್ಳುವ ಒಂದು ಪ್ರಕ್ರಿಯೆಗೆ ನಾವು ಹೇಳುವಂಥದ್ದು ಅಪರೋಕ್ಷ ಜ್ಞಾನ ಅಂತ. ಹೀಗೆ ಮೊದಲು ಪರೋಕ್ಷ ಜ್ಞಾನ, ತದನಂತರದಲ್ಲಿ ಅಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಂತೇನಿದೆ, ಇದರನ್ನೇ ಬುದ್ಧಿ ಅಂತ ಕೃಷ್ಣ ಕರೀತಾ ಇದ್ದಾನೆ. ಅಲ್ಲಿಗೆ ನಾವು ಬುದ್ಧಿವಂತರಾಗಬೇಕು, ಪರೋಕ್ಷ ಜ್ಞಾನವನ್ನ ಪಡಿಬೇಕು, ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅಂತ ಆದ್ರೆ ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಮನೋನಿಯಂತ್ರಣ. ಆದ್ರೆ ನಾವು ಯುಕ್ತರಾಗಿಲ್ಲ. ನಾವು ಆತ್ಮನ ನಿಯಂತ್ರಣ, ಆತ್ಮನ ಮೂಲಕವಾಗಿ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ಮನೋನಿಯಂತ್ರಣದ ಮೂಲಕವಾಗಿ ನಮ್ಮ ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ ನಿಯಂತ್ರಣ ಮಾಡಿಲ್ಲ ಅಂತ ಆದ್ರೆ ನಾವೇನಾಗ್ತೀವಿ? ಅಯುಕ್ತರು ಅಂತ ಕರೆಸಿಕೊಳ್ತೀವಿ. ಹಾಗಾಗಿ ಅಯುಕ್ತಸ್ಯ ಬುದ್ಧಿ ನಾಸ್ತಿ. ಅಯುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಅಂದ್ರೆ ಅರ್ಥ ಏನು? ಅವನಿಗೆ ಪರೋಕ್ಷ ಜ್ಞಾನವನ್ನು ಪಡೆಯುವ ಅರ್ಹತೆ ಇಲ್ಲ, ಅಪರೋಕ್ಷ ಜ್ಞಾನವನ್ನು ಕೂಡ ಪಡೆಯುವ ಅರ್ಹತೆ ಇಲ್ಲ. ನಚಾಯುಕ್ತಸ್ಯ ಭಾವನ. ಅಷ್ಟು ಮಾತ್ರ ಅಲ್ಲ,
ಅಯುಕ್ತಸ್ಯ ಅಯುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಭಾವನಾ ನಾಸ್ತಿ. ಭಾವನಾ ಅಂದ್ರೆ ಏನು? ಅದೊಂದು ಮನಸ್ಸಿಗೆ ಸಂಬಂಧಪಟ್ಟ ಪ್ರಕ್ರಿಯೆಗೆ ಭಾವನಾ ಅಂತ ಕರೆಯುವಂಥದ್ದು. ಏನದು ಮನಸ್ಸಿಗೆ ಸಂಬಂಧಪಟ್ಟ ಪ್ರಕ್ರಿಯೆ ಅಂತ ಹೇಳಿದ್ರೆ, ನೋಡಿ, ಯಾರು ಯುಕ್ತನಾಗಿರ್ತಾನೋ, ಯುಕ್ತ ಅಂದ್ರೆ ಏನು? ಆ ಯೋಗದ ಸಾಧನೆಯನ್ನ ಮಾಡಿರುತ್ತವನು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವನು ಯುಕ್ತ. ಆದ್ರೆ ಅಯುಕ್ತ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಯಾರು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿಲ್ಲವೋ, ಮನೋ ನಿಯಂತ್ರಣ ಇಲ್ಲ, ಮನಸ್ಸು ವಿಪರೀತ ಚಂಚಲ, ಒಮ್ಮೆ ಈ ಕೆಲಸ ಮಾಡಬೇಕು ಅಂತ ಹೇಳುತ್ತೆ, ಮತ್ತೊಮ್ಮೆ ಈ ಕೆಲಸ ಬೇಡ ಅಂತ ಹೇಳುತ್ತೆ, ಹೀಗೆ ಮನಸ್ಸು ಹೇಳಿದಂತೆ ಕುಣಿತಕ್ಕಂಥ ವ್ಯಕ್ತಿ ಅವನು ಅಯುಕ್ತ ಅಂತ ಕರೆಸಿಕೊಳ್ತಾನೆ. ಅಂತಹ ವ್ಯಕ್ತಿ ಅವನು ಭಾವನಾವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಭಾವನಾ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಧ್ಯಾನ ಅಂತ ಅರ್ಥ. ಭಗವಂತನನ್ನ ಧ್ಯಾನ ಮಾಡುವುದು, ಒಳಗಿರುವಂತ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಕಾಣುವ ಒಂದು ಪ್ರಕ್ರಿಯೆಗೆ ಭಾವನಾ ಅಂತ. ಯಾಕಂದ್ರೆ ಧ್ಯಾನ ಮಾಡ್ಲಿಕ್ಕೆ ಮುಖ್ಯವಾಗಿ ನಮಗೇನು ಬೇಕು ಅಂದ್ರೆ ಮನೋನಿಯಂತ್ರಣ. ಯಾವುದಿಲ್ಲದೆ ಇದ್ರೂ ನಾವು ಧ್ಯಾನ ಮಾಡಬಹುದು. ಯಾಕಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬಾಹ್ಯ ಪದಾರ್ಥಗಳು ಯಾವುದೂ ಬೇಕಾಗಿಲ್ಲ. ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಆದ್ರೆ ನಮಗೊಂದು ಹೋಮದ ಕುಂಡ, ಅಥವಾ ಅಲ್ಲಿ ಆಹುತಿ ಕೊಡ್ಲಿಕ್ಕೆ ತುಪ್ಪ ಅಥವಾ ಸುಕ್ಸುರುವ, ಹೀಗೆ ಏನೇನೇನೂ ಬೇಕಾಗಿಲ್ಲ. ಧ್ಯಾನ ಮಾಡುವಂಥದ್ದು ಮಾನಸಿಕವಾದ ಒಂದು ಪ್ರಕ್ರಿಯೆ. ಆದರೆ ಯಾರಿಗೆ ಆ ಮನಸ್ಸೇ ನಿಯಂತ್ರಣದಲ್ಲಿಲ್ವೋ, ಮನಸ್ಸೇ ನಿಯಂತ್ರಣದಲ್ಲಿಲ್ಲ ಅಂತ ಆದ್ರೆ ಆ ವ್ಯಕ್ತಿ ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಧ್ಯಾನ ಮಾಡಬೇಕು ಅಂತ ಆದ್ರೆ ಆ ಯೋಗದ ಸಾಧನೆಯಾಗಿರತಕ್ಕಂಥ ಮನೋನಿಯಂತ್ರಣ ಬೇಕೇ ಬೇಕು. ಅಲ್ಲಿ ನೋಡಿ, ಮನೋನಿಯಂತ್ರಣ ಇಲ್ಲ ಅಂದ್ರೆ ನಾವು ಜ್ಞಾನವನ್ನ ಪಡಲಿಕ್ಕೆ ಸಾಧ್ಯವಿಲ್ಲ, ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಯುಕ್ತಸ್ಯ ನಚ ಭಾವನಾ. ಚ ಅನ್ನೋದು ಏವಕಾರಾರ್ಥದಲ್ಲಿ ಸಾಧ್ಯವೇ ಇಲ್ಲ. ಯಾರಿಗೆ ಮನೋನಿಯಂತ್ರಣವಿಲ್ಲವೋ ಅವನು ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅಂದ್ರೆ ಇದರ ಬಗ್ಗೆ ಮತ್ತೆ ಸಂದೇಹ ಪಡಲೇಬೇಕಾಗಿಲ್ಲ. ನನ್ನ ಮನಸ್ಸು ವಿಪರೀತ ಚಂಚಲವಾದದ್ದು, ನಾನು ನನ್ನ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನು ತುಂಬಿಸಿಕೊಂಡಿದ್ದೇನೆ, ನೋಡ್ತೀನಿ ಕೃಷ್ಣನ ಮಾತಿಗೆ ವಿರುದ್ಧವಾಗಿ ನಾನು ಕೂತು ಧ್ಯಾನ ಮಾಡ್ತೀನಿ ಅಂತ ಯಾರು ಸೆಟ್ಟು ಹೊಡೆದು ಕೂತು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ನಿಖರವಾಗಿ ಕೃಷ್ಣ ಹೇಳ್ತಿದ್ದಾನೆ. ನಚ, ಚಕಾರಕ್ಕೆ ಏವ ಅಂತ ಅರ್ಥ, ಸಾಧ್ಯನೇ ಇಲ್ಲ. ಮನಸ್ಸು ಶುದ್ಧವಾಗಿಲ್ಲ ಅಂತ ಆದ್ರೆ, ಮನಸ್ಸು ನಿಯಂತ್ರಣದಲ್ಲಿಲ್ಲ ಅಂತ ಆದ್ರೆ, ಮನಸ್ಸಲ್ಲಿ ಪೂರ್ತಿ ಕಶ್ಮಲಗಳು ತುಂಬಿದೆ ಅಂತ ಆದ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ನಿಶ್ಚಯವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ನಚಾಯುಕ್ತಸ್ಯ ಭಾವನಾ. ಸರಿ, ಧ್ಯಾನ ಇಲ್ದಿದ್ರೆ ಏನಂತೆ? ನಾನ್ ಸುಖವಾಗಿರ್ತೀನಿ, ಧ್ಯಾನ ಮಾಡಿ ಸುಖವಾಗಿರ್ಬೇಕಾ ಅಂತ ಕೆಲವು ಪ್ರಶ್ನೆ ಮಾಡೋದಿರಬಹುದು. ಅಥವಾ ಬುದ್ಧಿ, ಯಾಕಂದ್ರೆ ಮನೋನಿಯಂತ್ರಣ ಇಲ್ಲದ ವ್ಯಕ್ತಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಅಂದ್ರೆ ಪರೋಕ್ಷ ಜ್ಞಾನವೂ ಬರೋದಿಲ್ಲ, ಅಪರೋಕ್ಷ ಜ್ಞಾನವೂ ಬರೋದಿಲ್ಲ, ಮತ್ತು ಧ್ಯಾನ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನನಗೆ ಜ್ಞಾನವೂ ಬೇಡ, ನನಗೆ ಧ್ಯಾನವೂ ಬೇಡ, ನಾನು ಸುಖವಾಗಿದ್ದೀನಿ ಅಷ್ಟು ಸಾಕು ಅಂದ್ರೆ ಸಾಧ್ಯನೇ ಇಲ್ಲ. ನಚಾಭಾವಯತ ಶಾಂತಿ. ಶಾಂತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಾಂತಿ ಅಂದ್ರೆ ನಿಜವಾದ ಅರ್ಥ ಮೋಕ್ಷ. ಶಮ್ ಅಂದ್ರೆ ಸುಖ, ಶಮ್ ಅಂದ್ರೆ ಸುಖ, ಅದರ ಅಂತ ಅಂದ್ರೆ ಸುಖದ ತುತ್ತ ತುದಿ. ಸುಖದ ತುತ್ತ ತುದಿ ಅಂದ್ರೆ ಯಾವುದು? ಅತಿ ಎತ್ತರದ ಸುಖ ಅಂತ ಅರ್ಥ. ಅತ್ಯಂತ ಎತ್ತರವಾದ ಸುಖ ಅಂದ್ರೆ ಯಾವುದು? ಮೋಕ್ಷ ಸುಖ. ಮೋಕ್ಷ ಸುಖ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಮನೋನಿಯಂತ್ರಣವನ್ನ ಮಾಡಿಕೊಂಡಿಲ್ಲವೋ ಅಂತಹ ವ್ಯಕ್ತಿ ಜ್ಞಾನವನ್ನ ಪಡ್ಲಿಕ್ಕೆ ಸಾಧ್ಯವಿಲ್ಲ, ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಧ್ಯಾನ ಇಲ್ಲದೇನೆ ಮುಕ್ತಿಯನ್ನ ಪಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಧ್ಯಾನವನ್ನ ಮಾಡಬೇಕು, ನಮ್ಮೊಳಗಿದ ಭಗವಂತನನ್ನ ಕಾಣುವ ಪ್ರಕ್ರಿಯೆಯನ್ನ ನಾವು ನಡೆಸಬೇಕು. ಆಗ ಮಾತ್ರ, ಕಂಡರೆ ಮಾತ್ರ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ನಾವು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ. ಆದರೆ ಯಾವಾಗ ಇದಾಗೋದಿಲ್ವೋ ಆಗ ನಾವು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ಮುಕ್ತಿ ಅಂತಾಯ್ತು. ಇನ್ನೊಂದು, ನಾವು ಈ ಲೋಕದಲ್ಲಿ ಇದ್ದಷ್ಟು ದಿವಸ ನೆಮ್ಮದಿಯಿಂದ ಬದುಕಬೇಕಲ್ವಾ? ಈ ಲೋಕದಿಂದ ಇದ್ದಷ್ಟು ದಿವಸ ನೆಮ್ಮದಿಯಾಗಿ ಬದುಕಬೇಕಾದ್ರೂ ಕೂಡ ನಮಗೆ ಆ ಮನೋನಿಯಂತ್ರಣ ಬಹಳ ಮುಖ್ಯವಾಗಿರುತ್ತೆ. ಬೇಕಾದ್ರೆ ನೋಡಿ, ಎಷ್ಟು ನಿಮ್ಮ ಸುತ್ತಮುತ್ತಲಿನ ಜನರನ್ನ ನೋಡಿ, ಯಾರ ಮನಸ್ಸು ಶುದ್ಧವಾಗಿಲ್ಲ, ಯಾರ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನ ತುಂಬಿಸಿಕೊಂಡು ಬಿಟ್ಟಿರುತ್ತಾರೆ, ಅವರು ಎಂದೆಂದಿಗೂ ಸುಖವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಎಷ್ಟು ದುಡ್ಡಿರಲಿ, ಎಷ್ಟೇ ಒಂದು ಸ್ಥಾನಮಾನಗಿರಲಿ, ಅವರು ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರಿಗೆ ಒಂದು ಒಳ್ಳೆ ಬಾಂಧವ್ಯ ಇರಲ್ಲ, ಒಳ್ಳೆ ಹಿತೇಶಿಗಳಿರೋದಿಲ್ಲ, ಸ್ನೇಹಿತರಿರೋದಿಲ್ಲ, ಅವರು ತಮ್ಮ ಮನೆಯವರೊಟ್ಟಿಗೆ ಚೆನ್ನಾಗಿರೋದಿಲ್ಲ. ಯಾಕೆ? ಮನಸ್ಸು ಕಶ್ಮಲವಾಗಿದ್ದದ್ದು ಅವರು ಯಾವತ್ತೂ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಬರೀ ನಾವು ಮೋಕ್ಷ ಸುಖ ಸಿಗ್ಲಿಕ್ಕೆ ಸಾಧ್ಯ ಅಲ್ಲ, ಮನಸ್ಸು ನಿರ್ಮಲವಾಗಿಲ್ಲ ಅಂತ ಆದ್ರೆ ಈ ಲೋಕದಲ್ಲಿ ಇದ್ದಷ್ಟು ದಿವಸವೂ ಕೂಡ ಕಣ್ಣೀರಿನಿಂದ ಕೈ ತೊಳಿಬೇಕಾಗತ್ತೆ,
ಮತ್ತೊಬ್ಬರ ಮೇಲೆ ಅಸೂಯೆಯನ್ನ ಪಟ್ಟುಕೊಂಡು, ಮತ್ತೊಬ್ಬರ ಮೇಲೆ ಕೋಪವನ್ನ ಮಾಡಿಕೊಂಡು, ನಮ್ಮನ್ನ ನಾವು ಹೀಯಾಳಿಸಿಕೊಂಡು, ಹೀಗೆ ಒಂದು ನೀಚವಾದ ಬದುಕನ್ನ ಬದುಕಬೇಕಾಗತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು. ಯಾಕಂದ್ರೆ ಮುಕ್ತಿ ಈ ದೇಹ ಬಿಟ್ಟ ಮೇಲೆ ಸಿಗುವಂಥದ್ದು. ಆದ್ರೆ ಈ ದೇಹ ಇದ್ದಷ್ಟು ದಿವಸ ನಾವೊಂದು ಸುಖವಾದ ಜೀವನ ನಡೆಸಬೇಕೋ ಬೇಡವೋ? ಅದೂ ಬೇಕಾದ್ರೂ ಕೂಡ ನಾವು ನಮ್ಮ ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೇಬೇಕು. ಪರಿಶುದ್ಧವಾದ ಮನಸ್ಸಿನ ಮೂಲಕವಾಗಿ ಪರೋಕ್ಷ ಜ್ಞಾನವನ್ನ ಅಂದ್ರೆ ಶಾಸ್ತ್ರವನ್ನ ಓದಿ ಜ್ಞಾನವನ್ನ ಪಡಿಬೇಕು. ಆ ತದನಂತರದಲ್ಲಿ ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅನ್ನೋದು ಕೃಷ್ಣ ಹೇಳತಕ್ಕಂಥದ್ದು. ಹೀಗೆ ಇನ್ನು ಸರಿ, ನಮಗೆ ಮೋಕ್ಷವೂ ಬೇಡ ಅಥವಾ ಸುಖವೂ ಬೇಡ ಅಂತ, ಆ ಮೋಕ್ಷವೇ ಬೇಡ ಅಂತ ಆದ್ರೆ, ಶಾಂತಿ ಬೇಡ ಅಂತ ಆದ್ರೆ, ಶಾಂತಿ ಇಲ್ಲದೆ ಸುಖ ಇಲ್ಲ. ಅಶಾಂತಸ್ಯ ಕುತಃ ಸುಖಂ. ಶಾಂತವಾದ ಮನಸ್ಸಿದ್ರೆ ಮಾತ್ರ ಸುಖ. ಅಶಾಂತ ಶಬ್ದಕ್ಕರ್ಥ ಏನು? ಮನಸ್ಸು ಶಾಂತವಾಗಿಲ್ಲ. ಮನಸ್ಸು ಶಾಂತವಾಗಿಲ್ಲ ಅಂತ ಆದ್ರೆ ಸುಖ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಬಾರಿ ನಮಗೊಂದು ಕೋಟಿಗಟ್ಟಲೆ ದುಡ್ಡು ಸಿಕ್ತು ಅಂತ ಇಟ್ಕೊಳ್ಳೋಣ, ಅಥವಾ ನಾನು ಬಯಸಿದಂತ ದೊಡ್ಡ ಸ್ಥಾನಮಾನ ಸಿಕ್ತು, ಆದರೆ ಮತ್ತಲ್ಲೇನೋ ಒಂಥರ ಒಳಗೆ ನನಗೆ ನನ್ನ ಯೋಗ್ಯತೆಗೆ ಸರಿಯಾಗಿ ಸಿಕ್ಕಿಲ್ಲ, ಅವನಿಗೆ ನನಗಿಂತ ಜಾಸ್ತಿ ಸಿಕ್ಕಿದು, ಈ ತರ ಏನೋ ಒಂದು ಮನಸ್ಸಿನಲ್ಲಿ ಒಂದು ಅಸೂಯೆ ಇತ್ಯಾದಿಗಳು ಕಾಡ್ತಾ ಇರುತ್ತೆ. ಹಾಗಾಗಿ ಶಾಂತವಾಗಿಲ್ಲದವನು ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟ ಮಾತ್ರ ಅಲ್ಲ, ಶಾಂತ ಶಬ್ದಕ್ಕೆ ಇನ್ನೊಂದರ್ಥ ಮುಕ್ತಿ ಅಂತ ಅರ್ಥ. ಮುಕ್ತಿಗೆ ಹೋಗಿಲ್ಲ ಅಂದ್ರೆ ಕುತಃ ಸುಖಂ, ಶಾಶ್ವತ ಸುಖ ಹೇಗೆ ಸಿಗತ್ತೆ ನಿಂಗೆ? ಮುಕ್ತಿಗೆ ಹೋದರೆ ಮಾತ್ರ ಶಾಶ್ವತ ಸುಖ. ಅಶಾಂತ ಅಂದ್ರೆ ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡಿ ಶಾಂತನಾಗಿಲ್ಲ ಅಂದ್ರೆ ಮುಕ್ತಿಗೆ ಹೋಗಿಲ್ಲ. ಮುಕ್ತಿಯನ್ನ ಪಡೆದಿಲ್ಲ ಅಂತ ಆದ್ರೆ ಸುಖವಾಗಿರ್ಲಿಕ್ಕೆ ಹೇಗ್ ತಾನೆ ಸಾಧ್ಯ? ಹಾಗಾದ್ರೆ ಸುಖವನ್ನ ಬಯಸ್ತೀರಾ ಅಂತ ಆದ್ರೆ ಶಾಂತಿಯನ್ನ ಹೊಂದಿ ಅಂದ್ರೆ ಎರಡು ತರ. ಒಂದು ಮುಕ್ತಿಯನ್ನ ಹೊಂದಬೇಕು. ಮುಕ್ತಿಯನ್ನ ಹೊಂದಲಿಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಳ್ಬೇಕು. ಹಾಗಾಗಿ ಸುಖಕ್ಕೆ ಪ್ರಯೋಜಕವಾದದ್ದು ಶಾಂತವಾದ ಮನಸ್ಥಿತಿ. ಇನ್ನೊಂದು ಸುಖಕ್ಕೆ ಪ್ರಯೋಜಕವಾಗಿರತಕ್ಕಂಥದ್ದು ಮುಕ್ತಿಯನ್ನ ಪಡೆಯುವಿಕೆ. ಆ ಮುಕ್ತಿ ಬೇಕು ಅಂತಾದ್ರೆ ಧ್ಯಾನ ಮಾಡಬೇಕು ಅಂತಾದ್ರೆ ಮನೋನಿಯಂತ್ರಣ ಬೇಕು. ಮನೋನಿಯಂತ್ರಣದ ಜೊತೆಗೆ ನಾವು ಜ್ಞಾನವನ್ನ ಬುದ್ಧಿ ಅಂದ್ರೆ ಶಾಸ್ತ್ರಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಇದನ್ನ ಪಡಿಬೇಕು. ಹೀಗೆ ಒಂದಕ್ಕೊಂದು ಲಿಂಕು. ಹಾಗಾಗಿ ನಾವು ಮನೋನಿಯಂತ್ರಣ ಯಾಕೆ ಬೇಕು ಅಂತ ಹೇಳಿದ್ರೆ, ಅದಿಲ್ಲದೆ ಇನ್ಯಾವುದೂ ಇಲ್ಲ. ಎಲ್ಲದಕ್ಕೂ ಸಾಧನವಾಗಿರತಕ್ಕಂಥದ್ದು ಮನೋನಿಯಂತ್ರಣ. ಹಾಗಾಗಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಅನ್ನೋದೊಂದು ಅಭಿಪ್ರಾಯ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದಂತ ಅಂಶ, ಈ ಮನಸ್ಸಿದೆಯಲ್ಲ, ಮನಸ್ಸು ಅದಾಗದೆ ಬಣ್ಣವನ್ನ ಬಯಸಲ್ಲ, ಅದಾಗದೆ ಸುಖ ಸ್ಪರ್ಶವನ್ನ ಬಯಸಲ್ಲ, ಅದಾಗದೆ ಶಬ್ದವನ್ನ ಬಯಸಲ್ಲ. ಕಣ್ಣು ಯಾವ ಕಡೆಗೆ ಹೋಗುತ್ತೋ ಮನಸ್ಸು ಆ ಕಡೆಗೆ ಹೋಗುತ್ತೆ. ಕಿವಿ ಯಾವ ಶಬ್ದವನ್ನ ಗ್ರಹಣೆ ಮಾಡುತ್ತೋ ಮನಸ್ಸು ಅದನ್ನ ಮತ್ತೆ ಮತ್ತೆ ಬಯಸತ್ತೆ. ಹೀಗೆಲ್ಲ ಇರುವಂಥದ್ದು. ಹಾಗಾಗಿ ಮನಸ್ಸು ಅದು ನಮ್ಮ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಇಟ್ಟುಕೊಂಡು ಹೋಗುವಂಥದ್ದು. ಆದ್ದರಿಂದಾಗಿ ನಮ್ಮ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾದ್ರೆ ಮನೋನಿಯಂತ್ರಣ ಬೇಕು. ಅಂದ್ರೆ ಒಂದಕ್ಕೊಂದು ಪೂರಕ. ಮನೋನಿಯಂತ್ರಣವಿಲ್ಲದೇನೆ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ನಿಯಂತ್ರಣ ಇಲ್ಲ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ನಿಯಂತ್ರಣವಿಲ್ಲದೇನೆ ನಿಯಂತ್ರಣವಿಲ್ಲ. ಅವೆರಡೂ ನಿಯಂತ್ರಣ ಆಗಬೇಕು ಅಂತಾದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜ್ಞಾನ. ಅಂದ್ರೆ ನಾವು ಏನನ್ನ ಬಯಸಬೇಕು, ಏನನ್ನ ಬಯಸಬಾರದು, ಬಯಸಬಹುದಾದರ ವಸ್ತುವಾದ್ರೂ ಕೂಡ ಎಷ್ಟರ ಮಟ್ಟಿಗೆ ಬಯಸಬೇಕು, ಅದಕ್ಕೊಂದು ಲಿಮಿಟೇಷನ್ಸ್ ಏನು, ಅದಕ್ಕೇನೊಂದು ಪರಿಮಿತಿ ಇದೆ ಅನ್ನೋ ಎಲ್ಲಾ ಅಂಶಗಳನ್ನು ಕೂಡ ನಾವು ತಲೆಯಲ್ಲಿ ಇಟ್ಟುಕೊಂಡು ನಮ್ಮ ಬಯಕೆಗಳನ್ನ ನಾವು ಇಟ್ಕೊಳ್ಬೇಕೇ ಹೊರತು ಸುಮ್ಮನೆ ನಾವು ನಮ್ಮ ಬಯಕೆಗಳನ್ನ ಅನಗತ್ಯವಾದ ಬಯಕೆಗಳ ಬೆನ್ನನ್ನ ಹತ್ತಬಾರದು ಅನ್ನೋದು ಇದರಿಂದ ಒಟ್ಟು ನಮಗೆ ಸಿಗ್ತಕ್ಕಂಥ ಅಭಿಪ್ರಾಯ. ಅನ್ವಯಾರ್ಥವನ್ನು ಹೇಳ್ತೀನಿ ನೋಡ್ಕೊಳ್ಳಿ. ಅಯುಕ್ತಸ್ಯ, ಮನೋನಿಯಂತ್ರಣವನ್ನ ಮಾಡಿಕೊಳ್ಳದಂತ ವ್ಯಕ್ತಿಗೆ, ಅಂದ್ರೆ ಚಿತ್ತ ನಿಯಂತ್ರಣವಿಲ್ಲದಂತ ವ್ಯಕ್ತಿಗೆ, ಬುದ್ಧಿ ಅಂದ್ರೆ ಜ್ಞಾನ, ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಂದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ ನಾಸ್ತಿ, ಇರುವುದಿಲ್ಲ. ಯಾರಿಗೆ ಭಗವಂತನ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಮತ್ತು ಯಾರು ಯುಕ್ತನಲ್ಲ, ಅಯುಕ್ತ, ಚಿತ್ತವನ್ನ ನಿಯಂತ್ರಣ ಮಾಡದಂತ ವ್ಯಕ್ತಿಗೆ ಭಾವನಾ ಅಂದ್ರೆ ನಮ್ಮೊಳಗಿನ ಭಗವಂತನನ್ನ ಧ್ಯಾನ ಮಾಡುವಂತಹ, ಆಲೋಚನೆ ಮಾಡುವಂತಹ, ಚಿಂತನೆ ಮಾಡುವಂತಹ ಧ್ಯಾನ, ಅದು ನಚ, ಸಾಧ್ಯವೇ ಇಲ್ಲ. ಧ್ಯಾನವು ಸಾಧ್ಯವಿಲ್ಲ. ಇನ್ನು ಅಭಾವಯತಃ, ಭಗವಂತನ ನಿರಂತರ ಚಿಂತನೆ, ಭಗವಂತನ ನಿರಂತರ ಧ್ಯಾನ ಇದನ್ನ ಮಾಡುವಂತ ವ್ಯಕ್ತಿಗೆ ಶಾಂತಿ ಅಂದ್ರೆ ಒಂದರ್ಥ ಮೋಕ್ಷ, ಇನ್ನೊಂದರ್ಥ ಮಾನಸಿಕವಾದ ನೆಮ್ಮದಿ, ನಚ ಇಲ್ಲವೇ ಇಲ್ಲ. ಅಶಾಂತಸ್ಯ,
ಮೋಕ್ಷವನ್ನ ಪಡೆಯದಂತ ವ್ಯಕ್ತಿಗೆ ಅಥವಾ ಈ ಲೋಕದಲ್ಲಿ ಇದ್ದಷ್ಟು ದಿವಸ ಶಾಂತವಾದ ಮನಸ್ಥಿತಿಯನ್ನ ಪಡೆಯದಂತ ವ್ಯಕ್ತಿಗೆ ಸುಖಂ ಅಂದ್ರೆ ಸುಖವು ಕುತಃ ಹೇಗೆ ತಾನೇ ಬಂದೀತು. ಆದ್ದರಿಂದಾಗಿ ನಾವು ಸುಖ ಬೇಕು ಅಂತೀವಿ ಅಂತ ಆದ್ರೆ ಸುಖಕ್ಕೆ ಬೇಕಾದ ಪ್ರಯತ್ನವನ್ನ, ಸುಖಕ್ಕೆ ಬೇಕಾದಂತ ಮನೋನಿಯಂತ್ರಣವನ್ನ ನಾವು ಅವಶ್ಯವಾಗಿ ಅಳವಡಿಸಿಕೊಳ್ಳಲೇಬೇಕು ಅನ್ನೋದು ಅಭಿಪ್ರಾಯ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಶ್ರೀಕೃಷ್ಣಾರ್ಪಣಮಸ್ತು.